ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ. ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನಮಸ್ಕಾರ. ಇವತ್ತು ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈಗೇನು ಚುನಾವಣೆ ನಡೀತಾ ಇದೆಯೋ, ನನಗೆ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಗಂಗಾಧರ್ ಅವ್ರಿಗೆ, ಮುದ್ದು ಗಂಗಾಧರ್ ಅವ್ರಿಗೆ ವೀಕ್ಷಕರಾಗಿ KPCC ಅಧ್ಯಕ್ಷರು ಕಳಿಸಿದ್ದಾರೆ. SC/ST ಸೆಲ್ ಅವರು ಜಿನ್ನವರು ಜಗನ್ನಾಥ್ ಅವ್ರಿಗೂ ಕೂಡ ವೀಕ್ಷಕರಾಗಿ ಕಳಿಸಿದ್ದಾರೆ. ನಾವು ಬೆಳಗ್ಗೆಯಿಂದ ಸಾಕಷ್ಟು ಜನರ ಹತ್ರ ಮಾತಾಡಿದ್ದೀನಿ. ಮತ್ತು ಇವತ್ತು ಬೆಳಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇನ್ಚಾರ್ಜ್ ಕರ್ನಾಟಕ ಸುರ್ಜೇವಾಲಾ ಸಾಹೇಬರು ಕೂಡ ಬಂದಿದ್ದರು. ಅವರು ಕೂಡ ಪ್ರೆಸ್ ಅಡ್ರೆಸ್ ಮಾಡಿದ್ದಾರೆ ಮತ್ತು ನಮ್ಮ ಕಾರ್ಯಕರ್ತರಿಗೂ ಕೂಡ ಅಡ್ರೆಸ್ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂಥದ್ದು ನಾವು ಏನಂತಂದರೆ, ನಮ್ಮ ಸರ್ಕಾರದಿಂದ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಸಾಹೇಬರು ಏನೊಂದು 5 ಗ್ಯಾರಂಟೀಸ್ನ ಕೊಟ್ಟಿದ್ದಾರೆ, ಅದರ ಪ್ರಚಾರ ಮನೆ ಮನೆಗೆ ರೀಚ್ ಆಗಬೇಕು. ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ಚುನಾವಣೆಗೋಸ್ಕರಾಗಿ ಎಲ್ಲ ಬೂತ್ ವೈಸು, ಪಂಚಾಯತ್ ವೈಸು ಎಲ್ಲ ನಮ್ಮ ಮತಬಾಂಧವರಿಗೆ ಅವ್ರಿಗೆ ಸಿಕ್ಕುವಂಥದ್ದು ಸೌಲಭ್ಯಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ಅದು ಗೊತ್ತಾಗಬೇಕು ಅಂಥೇಳಿ ಆ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದಾಗ ಏನೊಂದು 5 ಗ್ಯಾರಂಟೀಸ್ ಕೊಟ್ಟಿದ್ದೀವೋ ಅದರ ಪ್ರಚಾರನೂ ಮಾಡ್ತಾ ಇದ್ದೀವಿ. ಸರ್ಕಾರ ಬಂದರೆ ಇಲ್ಲಿ ಯಾವ ರೀತಿ ನಾವು ಕೊಟ್ಟಿದ್ದು ಮಾತನ್ನು ಉಳಿಸ್ಕೊಂಡಿದ್ದೀವಿ. ಎಷ್ಟೋ BJP ಅವರು, ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಯಾರು ನಿಮ್ಮ ಬೊಮ್ಮಾಯಿ ಸಾಹೇಬರು, ಅಶೋಕ್ ಅವರು ಮತ್ತು ಯಡಿಯೂರಪ್ಪನವರು, ಎಲ್ಲ BJP ಅವರು ಮತ್ತು ಈ ಕುಮಾರಸ್ವಾಮಿ ಅವರು ಎಲ್ಲರೂ ಹೇಳ್ತಿದ್ರು, ಸುಮ್ಮನೆ ತಮಾಷೆಗೋಸ್ಕರಾಗಿ ಹೇಳ್ತಿದ್ದಾರೆ, ವೋಟ್ ತಗೊಳ್ಳೋದಕ್ಕೋಸ್ಕರಾಗಿ. ಇವ್ರು ಯಾವ ಗ್ಯಾರಂಟಿನೂ ಇವ್ರಿಗೆ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ, ಯಾವ ಗ್ಯಾರಂಟಿನೂ ಏನಿಲ್ಲ, ಇವ್ರು ಇರ್ತಾರೆ ಇಲ್ಲ ಅನ್ನೋದನ್ನೇ ಗ್ಯಾರಂಟಿ ಇಲ್ಲ ಅಂತಲೇ ಹೇಳಿದರು ಅವರು. 135 ಸೀಟ್ ಗೆದ್ದು ಬಂದಿದ್ದೀವಿ. ಆಲ್ಮೋಸ್ಟ್ ಫಿನಿಷ್ ಆಗೋದು ಸ್ಟೇಜಲ್ಲಿ ನಮ್ಮ JDS ಬಂದು ನಿಂತಿದೆ. ಎಲ್ಲಿ ನಾವು ಮುಗಿದೋಗ್ಬಿಡ್ತೀವೋ ಅಂತ ಹೇಳಿಬಿಟ್ಟು BJP ಅವ್ರ ಜೊತೆ ಸೇರಿಕೊಂಡು ರಾಜಕೀಯ ಮಾಡ್ತಿದ್ದಾರೆ. ಮಾಡಲಿ, ನಮಗೆ ಅದ್ರ ಬಗ್ಗೆ ಏನೂ ಇದಿಲ್ಲ. ಆದರೆ ಅಪಪ್ರಚಾರ ಮಾಡೋದೊಂದು ಬಿಟ್ಟು ಜನರ ಜೊತೆ ಹೋಗಿ ಅವ್ರ ಜೊತೆ ಸೇರಿಕೊಂಡು ನೀವು ಏನು ಮಾಡ್ತೀರಾ ಅನ್ನೋದನ್ನು ಹೇಳಬೇಕು. ಅದು ಹೇಳ್ತಾ ಇಲ್ಲ, ಬರೀ ಸುಳ್ಳು ಹೇಳ್ತಾರೆ. ಸುಳ್ಳು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಮ್ಮ ಪಕ್ಷದವರು, ನಮ್ಮ ನಾಯಕರು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಏನು ಮಾತು ಕೊಟ್ಟಿದ್ರು ಅದನ್ನು ಉಳ್ಕೊಂಡಿದ್ದಾರೆ. ಬಸ್ ಫ್ರೀ ಸಿಗ್ತಾ ಇಲ್ವಾ ಯಾರಿಗೂ? ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲ, ಏನಮ್ಮ ಹೋಗ್ತಾ ಇದ್ದೀರಲ್ಲ. ಮತ್ತು 5 kg ಅಕ್ಕಿ ಮತ್ತು ಅದರ ಜೊತೆ ಇನ್ನೂ 5 kg ಅಕ್ಕಿದು ದುಡ್ಡು ಅವ್ರ ಬ್ಯಾಂಕಿಗೆ ಸೇರ್ತಾ ಇದೆ. ಮತ್ತು ಒಂದು ಮನೆಯಲ್ಲಿ ದೊಡ್ಡಸ್ಕೆ ಯಾರಿದ್ದಾರೆ ಅವ್ರಿಗೆ 2,000 ರೂಪಾಯಿ ಸಿಗ್ತಾ ಇದೆ. ಮತ್ತು 200 ಯೂನಿಟ್ಸು KEB ಕೂಡ ಫ್ರೀ ಸಿಗ್ತಾ ಇದೆ. ನಾನು ಬೆಂಗಳೂರಲ್ಲಿ ಕೂಡ ಪ್ರಚಾರ ಮಾಡಿದಾಗ ಅಲ್ಲಿ ಮನೆಗೆ ಹೋಗಿ ಕೇಳಿದ್ದೀವಿ. ಎಲ್ಲರೂ ಹೌದು, ಎಲ್ಲ ಬರ್ತಾ ಇದೆ, ಸಿಗ್ತಾ ಇದೆ ನಮಗೆ, ನಾವು ವೋಟ್ ಮಾಡೋದೇ ಕಾಂಗ್ರೆಸ್ಗೆ ಅಂಥೇಳಿ ಎಲ್ಲ ಪ್ರಚಾರ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯಿಂದ ಬೆಂಬಲ ಇದೆ. ಜನ ಮೆಚ್ತಾ ಇದ್ದಾರೆ, ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೊಂಡಿದ್ದಾರೆ ಅಂಥೇಳಿ ಒಂದು ಎಲ್ಲ ಕಡೆ ಒಂದು ಫೀಲಿಂಗ್ ಬರ್ತಾ ಇದೆ. ಅದರಿಂದ ನಾವು ನಿಮ್ಮ ಮುಖಾಂತರನೂ ನಾವು ಕೇಳ್ಕೊಳ್ಳೋದು ಇಷ್ಟೇ, ಇನ್ನು ಮುಂದೆ ಒಳ್ಳೆಯ ಸರ್ಕಾರ ಕೇಂದ್ರದಲ್ಲಿ ಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ದಯವಿಟ್ಟು ಮಾಡಿ. ಗೌತಮ್ನ ಗೆಲ್ಲಿಸಿ. ಗೌತಮ್ಗೆ ನಾನು ಆ ಚಿಕ್ಕ ಹುಡುಗ ಇದ್ದಾಗಲೂ ಕೂಡ ನಾನು ನೋಡ್ತಾ ಇದ್ದೀನಿ. ಈಸ್ ಎ ಕ್ವಾಲಿಫೈಡ್, ವೆರಿ ಡೀಸೆಂಟ್ ಜೆಂಟಲ್ಮ್ಯಾನ್. ಅವ್ರದ್ದು ಯಾವುದೂ ಕಾಂಟ್ರವರ್ಸಿ ಇಲ್ಲ.
ಯಾವುದೇ ರೀತಿ ಅವರು ಗೊಂದಲದಲ್ಲಿ ಇಲ್ಲ. ಗೌತಮ್ನ ಗೆಲ್ಲಿಸಿದ್ರೆ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಏನು ಫಂಡ್ಸು ಈ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದಿಂದ ತರಬೇಕು ಅದೆಲ್ಲ ತೊಗೊಂಡು ಬರ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ. ನಮ್ಮದು ಬರೀ ಒಂದೇ ಒಂದು ಉದ್ದೇಶ, ಗೆದ್ದ ಮೇಲೆ ಸರ್ಕಾರ ಬಂದ ಮೇಲೆ ಇವರು MP ಆದಮೇಲೆ ಇವರು ಬರೀ ಒಬ್ಬರೇ ಅಂತಲ್ಲ, ಎಲ್ಲೆಲ್ಲಿ ನಾವು ಗೆಲ್ತೀವೋ ಅಲ್ಲೆಲ್ಲ ಫಸ್ಟು ಡೆವಲಪ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯುವೆನ್ಸಿ ಮತ್ತು ಪೀಸ್ಫುಲ್ಲಾಗಿ ಈ ರಾಜ್ಯದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲದೆ ಎಲ್ಲರೂ ಅಣ್ಣ ತಮ್ಮ ಹಾಗೆ ಬಾಳಬೇಕು ಅಂಥೇಳಿ ಆ ಒಂದು ನಮ್ಮದು ಮೆಸೇಜ್ ಇದೆ ಎಲ್ಲರಿಗೆ. ಮತ್ತು ಇಲ್ಲಿ ಕೋಲಾರದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ, ಯಾರೂ ಪಕ್ಷಕ್ಕೆ ವಿರೋಧ ಇಲ್ಲ. ಎಲ್ಲರೂ ಒಂದಾಗಿ ಪಕ್ಷನ ಗೆಲ್ಲಿಸಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆ ರೀತಿಯಿಂದ ಒಂದು ಮೆಜಾರಿಟಿ ಬಂದಂಗೆ ಸೆಂಟ್ರಲ್ಲಿ ಮಾಡಬೇಕು ಅಂಥೇಳಿ ಆ ಉದ್ದೇಶದಿಂದ ಎಲ್ಲ ಮಾಡ್ತಿದ್ದಾರೆ. ಈಗ ನೀನು ನೋಡ್ಬೋದಿಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ಹೇಳಿಬಿಟ್ಟು. ಇದೇ ರೀತಿ ಎಲ್ಲ ಕಡೆ ನಾವು ಗ್ರೂಪ್ ಮೀಟಿಂಗ್ಸ್ ಮಾಡ್ತಾಯಿದ್ವಿ, ಎಲ್ಲರೂ ಕರೆದು ಮಾತಾಡಿಸ್ತಾ ಇದ್ವಿ. ಯಾವುದೇ ಸಮಾಜದವರು ಇರಲಿ, ಯಾವುದೇ ಜಾತಿಯವರು ಇರಲಿ, ಅವ್ರು ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನಾವು ಹೋಗ್ತಾ ಇದ್ವಿ. ನನಗೆ 100% ಗ್ಯಾರಂಟಿ ಇದೆ, ಗೌತಮ್ ಅವರು ಒಂದು 2 ಲಕ್ಷ ವೋಟಿಂದ ಗೆಲ್ಲುವಂಥದ್ದು ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ಹಿರಿಯ ನಾಯಕರುಗಳಿಗೆ, ಮಹಿಳಾ ನಾಯಕರುಗಳಿಗೆ, ಯುವ ನಾಯಕರುಗಳಿಗೆ ಎಲ್ರಿಗೂ ನಮಸ್ಕಾರ. ಮಾಧ್ಯಮದ ಮಿತ್ರರಿಗೆ, ಈಗಾಗಲೇ ನಮ್ಮ ವೈಸ್ ಪ್ರೆಸಿಡೆಂಟ್ ಸಾಹೇಬರು ಹೇಳಿದಾಗೆ ಒಂದೇ ಅಜೆಂಡಾ, ಸಮಯ ತುಂಬ ಕಡಿಮೆ ಇದೆ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಸೋಕ್ಕೆ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಮಾಡೋಣ. ಯಾಕೆಂದರೆ ತುಂಬ ಕಡಿಮೆ ಇದೆ. ಎಲ್ಲರೂ ಒಟ್ಟಾದರೆ ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲೋದೇನು ಅಷ್ಟು ಕಷ್ಟ ಆಗಲ್ಲ. ಇವತ್ತು ನಮ್ಮ ಡೈರೆಕ್ಷನ್ಸ್ ಕೊಟ್ಟಿರೋದು ಇಷ್ಟೇ, KPCCಯಿಂದ ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು, ಕಾಂಗ್ರೆಸ್ ಬಂದರೆ ಕೇಂದ್ರ ಸರ್ಕಾರದ 5 ನ್ಯಾಯ ಗ್ಯಾರಂಟಿಗಳು, ಅವು ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗೂ ತಲುಪಬೇಕು ಅಂತ. ನಂದು ಥೀಮ್ ಏನಂದರೆ, ಮೊದಲು ನಾವು ಕಾಂಗ್ರೆಸ್ಸಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಅಂತ ಮಾಡಿದ್ವಿ, ಕರೆಕ್ಟ್ ಅಲ್ಲ? ಮನೆ ಮನೆಗೆ ಕಾಂಗ್ರೆಸ್. ನಾನೇನು ಹೇಳೋದಂದರೆ ಮನಸ್ಸಿಗೆ ಕಾಂಗ್ರೆಸ್. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಈಗ ಅಣ್ಣ ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಎಲ್ಲರೂ ಒಂದು ಜಾಗದಲ್ಲಿ ಸಹಬಾಳ್ವೆ ಮಾಡೋವಂಥ ಪಕ್ಷ, ಮೋಸ್ಟ್ ಸೆಕ್ಯುಲರ್ ಪಾರ್ಟಿ, ನಿಮಗೆಲ್ಲ ಗೊತ್ತಿದ್ದಂಗೆ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಒಟ್ಟಾಗಿ, ಯಾಕೆಂದರೆ ಈಗ ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಆಗ್ತೀವಿ ನಾವೀಗ. DK ಶಿವಕುಮಾರ್ ಸಾಹೇಬರು ಇತ್ತೀಚೆಗೆ ಐ ಥಿಂಕ್ 4-5 ಡೇಸ್ ಬ್ಯಾಕ್, 4-5 ದಿವಸಗಳ ಹಿಂದೆ ನಮ್ಮನ್ನು ಪರ್ಸ್ನಲಾಗಿ ಕರೆದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟು, ಅದರಲ್ಲಿ ಪರ್ಟಿಕ್ಯುಲರ್ಲಿ ಮುಳಬಾಗ್ಲು KGF ನೀವು ನೋಡ್ಕೋಬೇಕು ಅಂತೇಳಿ ಮಾಡಿದ್ದಾರೆ. ಬಟ್ ಅಣ್ಣ ಇವರೆಲ್ಲ ಎಲ್ಲರೂ ಗೊತ್ತಿರೋರು, ಹೆಚ್ಚು ಕಡಿಮೆ ಎಲ್ಲ ನೆಂಟರುಗಳು, ಸ್ನೇಹಿತರು, ಹಿರಿಯರು ಎಲ್ಲ ನನ್ನ ಗುರುಗಳೇ. ಅಣ್ಣ ಸೀನಣ್ಣ ಆಗಲಿ, ರಾಜೇಂದ್ರ ಗೌಡರಾಗಲಿ, ಆದಿಯವ್ರ ಸ್ನೇಹಿತರು ನನಗೆ. ಸೊ ಹಾಗಾಗಿ ನಾನೇನು ಹೇಳೋದಂದರೆ, ದಯವಿಟ್ಟು ಹೆಚ್ಚೆಚ್ಚು ಪ್ರಚಾರ ಮಾಡಿ. ಸಮಯ ತುಂಬ ಕಡಿಮೆ ಇದೆ. ಕಾಂಗ್ರೆಸ್ ಪಕ್ಷ ಗೆಲ್ಸೋಕ್ಕೆ ಏನೇನು ಬೇಕೋ ಅದೆಲ್ಲ ಒಟ್ಟಾಗಿ ಮಾಡೋಣ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕಾಂಗ್ರೆಸ್. ಅದೇ ರೀತಿಯಾಗಿ ನಮ್ಮ KPCC ಮೂರೇ ಜನ ನಮ್ಮ KPCC ಪ್ರಧಾನ ಕಾರ್ಯದರ್ಶಿಗಳಾದಂಥ ಮುದ್ದುಗಂಗಾಚಾರ್ಯರಿಗೂ ಸ್ವಾಗತ. ಗೌರವಾದ ಪುಣ್ಯ ನಮ್ಮ ಕೃಷ್ಣ ನೀನು ಟೋಪಿ ಆಗಬೇಕು, ಇಷ್ಟ ಇದೆ ಹಾಕ್ಬಿಟ್ಟು. ಅದೇ ರೀತಿಯಾಗಿ ನಮ್ಮ ಜಗನ್ನಾಥ್ ಸಂಚಾಲಕರು KPCC SC ವಿಭಾಗ ಅವ್ರಿಗೂ ಕೂಡ
ಆಫ್ ಆಗಿದೆ